ಒಬ್ಬ ಕಟ್ಟಡ ಕಾರ್ಮಿಕರಾಗಿ ಆ ಮೂಲಕವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು ಆ ನಂತರದಲ್ಲಿ ನೀವು ಒಂದು ಸಂಘಟನೆಯನ್ನು ಮಾಡ್ತೀರಿ, ಕಾರ್ಮಿಕರಿಗೋಸ್ಕರ ಸಂಘಟನೆಯನ್ನು ಮಾಡ್ತೀರಿ. ಆ ಸಂಘದ ಮೂಲಕ ಹಲವಾರು ಜನಕ್ಕೆ ಸವಲತ್ತನ್ನು ಕೂಡ ಸರ್ಕಾರದ ಮಟ್ಟದಲ್ಲಿ ಸಚಿವರ ಮೂಲಕವಾಗಿ ಕೊಡಿಸ್ತೀರಿ. ಹಾಗೇನು ಇದೆಲ್ಲ ನಿಮ್ಮ ಇದರಲ್ಲಿ ಯಾವ ರೀತಿ ಇದೆಲ್ಲ ಸಾಧಿಸುತ್ತೆ, ಅದೇ ಏನು ಕಾರಣ ಆಯಿತು? ನಾನು ಸ್ವತಃ ಕಟ್ಟಡ ಕಾರ್ಮಿಕನಾಗಿ ಮೊದಲು ನನ್ನ ರಾಜ್ಯದ ಎಲ್ಲ ಕಟ್ಟಡ ಕಾರ್ಮಿಕರಿಗೆ ಕಾರ್ಮಿಕ ದಿನದ ಶುಭಾಶಯಗಳನ್ನು ಕೋರುತ್ತೇನೆ. ನನಗೆ ನಾನು ಸ್ವತಃ ಕಟ್ಟಡ ಕಾರ್ಮಿಕನಾಗಿ ಶ್ರಮ ವಹಿಸುತ್ತಿದ್ದ ಸಂದರ್ಭಗಳಲ್ಲಿ ಹಲವಾರು ಸಾವು ನೋವು ಸಂಕಷ್ಟಗಳನ್ನು ಕಂಡು ಈ ನನ್ನ ಸಮಾಜದ ಅಂದರೆ ಕಾರ್ಮಿಕ ಸಮಾಜದ ಏಳಿಗೆಗೆ ನಾನೇನು ಪ್ರಯತ್ನ ಮಾಡ್ಬೋದು ಅನ್ನೋ ಚಿಂತನೆಯನ್ನು ನಾನಿದ್ದೆ. ಕೆಲವು ಸಂದರ್ಭಗಳಲ್ಲಿ ಕೆಲವು ಸಾವು ನೋವುಗಳಿಗೆ ಪರಿಹಾರವನ್ನು ಕೊಡಿಸ್ತಾರೆ. ಆನಂತರ ಇದನ್ನ ಹಾಗೆ ಮಾಡಲಿಕ್ಕೆ ಆಗಲ್ಲ ಅಂತೇಳಿ ನಾವೊಂದು ಕಟ್ಟಡ ಕಾರ್ಮಿಕರ ಸಂಘ, ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಸಂಘ ಎಂದು ಸಂಘಟನೆಯನ್ನು ಹುಟ್ಟಾಕ್ತೀನಿ. 1996-97 ಸಾಲಿನಲ್ಲಿ ಅದನ್ನು ನೋಂದಾವಣೆ ಮಾಡಿಸಿ ಅದರ ನಂತರ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಕಟ್ಟಡ ಕಾರ್ಮಿಕರಿಗಾಗಿ ಯಾವುದೇ ಸಾಮಾಜಿಕ ಭದ್ರತೆ, ಅವರಿಗೆ ಯಾವುದೇ ಸವಲತ್ತು, ಯಾವುದೇ ಸೌಲಭ್ಯಗಳು ಇಲ್ಲದಂಥ ಸಂದರ್ಭಗಳಲ್ಲಿ ಹಲವಾರು ರಾಜ್ಯಗಳ ಜೊತೆಗೂಡಿ ನಾನು ಸಹ ಒಬ್ಬ ಭಾಗಿಯಾಗಿ ನಮ್ಮ 2001ರಲ್ಲಿ ನಮ್ಮ ದೇಶದ ರಾಷ್ಟ್ರಪತಿಗಳಾದಂಥ KR ನಾರಾಯಣನ್ ಅವ್ರನ್ನ ಭೇಟಿ ಮಾಡಿ ನಮ್ಮ ಒಂದು ನಿಯೋಗ NCL, ನ್ಯಾಷನಲ್ ಸೆಂಟರ್ ಫಾರ್ ಲೇಬರ್ ಅಂತ, NCL, ಈ ಮೂಲಕ ನಾನು ಶ್ರಮಿಕರಿಗೆ ಯಾವುದಾದ್ರೂ ಸಾಮಾಜಿಕ ಭದ್ರತೆ ಇದರ ಬಗ್ಗೆ ಅಂತೇಳಿ ನಾವು ಒಂದು ಮನವಿ ಪತ್ರನ ರಾಷ್ಟ್ರಪತಿಯವರಿಗೆ ತಲುಪಿಸಿದ್ವಿ. ರಾಷ್ಟ್ರಪತಿಯವರು ತಡ ಮಾಡದೇನೆ ಅಂದಿನ ಸರ್ಕಾರದ ಕಾರ್ಮಿಕ ಸಚಿವರಾದಂಥ ಆಸ್ಕರ್ ಫರ್ನಾಂಡಿಸ್ ಅವರಿಗೆ ನಮ್ಮ ಮನವಿ ಪತ್ರವನ್ನು ಸಂಪೂರ್ಣವಾಗಿ ರವಾನಿಸಿ ಕೂಡಲೇ ಇದರ ಬಗ್ಗೆ ಕ್ರಮ ಆಗಬೇಕು, ಕಾರ್ಮಿಕರಿಗೆ ನೀವು ನೆರವಾಗಬೇಕು ಅನ್ನೋ ಮಾತನ್ನೇ ಇದ್ದಾರೆ. ಆಗ ನಾನು ಒಬ್ಬ ಅಶೋಕ್ಪುರಂ ಅಂತಂದ ತಕ್ಷಣ KR ನಾರಾಯಣನ್ ಅವರು ನನ್ನನ್ನು ಹತ್ತಿರ ಕರೆದು ವಿಶ್ ಮಾಡ್ತಾರೆ. ನೀವು ಅಶೋಕ್ಪುರಂ ಬೇಕು, ಅವ್ರಿಗೆ ಅಶೋಕ್ಪುರಮಲ್ಲಿ ದಲಿತರು ಹೆಚ್ಚಾಗಿದ್ದಾರೆ ಅನ್ನೋ ಖುಷಿ ಅವ್ರ ಮನಸ್ಸಿನಲ್ಲಿ ಬಂದು ನನ್ನ ಕನ್ವಿನ್ಸ್ ಮಾಡ್ತಾರೆ. ಆ ಸಂದರ್ಭಗಳಲ್ಲಿ ಮೊಬೈಲ್ನಲ್ಲಿ ಕ್ಯಾಮ್ರಾಗಳಿರಲಿಲ್ಲ, ಆ ರಾಷ್ಟ್ರಪತಿ ಭವನದೊಳಗಡೆ ಕ್ಯಾಮ್ರಾಗಳು ಅಲೌಡ್ ಇರಲಿಲ್ಲ. ಆದರೆ ನನಗೆ ಆತ್ಮ ಸಂತೋಷವೇ ಈ ದಿನದ ಸಂಘಟನೆ, ಕಾರ್ಮಿಕರಿಗೆ ಸೇವೆ ಮಾಡೋಂಥ ಮನೋಭಾವ ವೃದ್ಧಿಸೋಕ್ಕೆ ಅದೇ ಕಾರಣ ಆಯಿತು. ಬಹುಮುಖ್ಯವಾಗಿ ಅದಾಯಿತು. ಅದಾದ ನಂತರ ಅವರು ಆಸ್ಕರ್ ಫರ್ನಾಂಡಿಸ್ ಅವರು ಒಂದು ಫ್ರೇಮ್ ಮಾಡ್ತಾರೆ, ಕಟ್ಟಡ ಕಾರ್ಮಿಕರ ಕಲ್ಯಾಣ ನಿಧಿ ಮಸೂದೆಗೆ ಒಂದು ಫ್ರೇಮ್ ಮಾಡ್ತಾರೆ. ಬಟ್ ಸರ್ಕಾರ ಬಿದ್ದೋದಾಗ ನಂತರ ಬಂದ ಸರ್ಕಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾರ್ಮಿಕ ಸಚಿವರಾಗ್ತಾರೆ. ಕಾರ್ಮಿಕ ಸಚಿವರಾದಾಗ ನಮ್ಮ ಕರ್ನಾಟಕದ ಎಲ್ಲ ಗಿರಿಮೆಗಳನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಬೇಕಾಗುತ್ತೆ. ಇಡೀ ದೇಶಕ್ಕೆ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಸೂದೆಯನ್ನು ಜಾರಿ ತಂದರು. ಇಡೀ ದೇಶಕ್ಕೆ ನಮ್ಮ ಕರ್ನಾಟಕದ ಹೆಮ್ಮೆಯ ಕಾರ್ಮಿಕ ಸಚಿವರಾದಂಥ ಮಲ್ಲಿಕಾರ್ಜುನ್ ಖರ್ಗೆ. ಆದರೆ ಅವರು ತಂದಾಗ ತದನಂತರದ ಬೆಳವಣಿಗೆಗಳಲ್ಲಿ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಆಗ್ತದೆ. 2008-09 ಸಾಲಿನ ನಂತರ ಇಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಕಟ್ಟಡ ಕಾರ್ಮಿಕರ ನೋಂದಾವಣೆ ಪ್ರಾರಂಭ ಆಗ್ತದೆ. ಅದರಿಂದ ವಿವಿಧ ಸವಲತ್ತುಗಳನ್ನ ಈಗ ಪಡಿತಾರೆ. ಅದಕ್ಕೆಲ್ಲ ನಾನು ಭಾಗಿಯಾಗಿರೋದು ನನಗೆ ಖುಷಿ ಆಗ್ತದೆ. ಈಗ ನೀವು ಕಟ್ಟಡ ಕಾರ್ಮಿಕರ ಅಧ್ಯಕ್ಷರಾದ್ಮೇಲೆ ಯಾವ ಥರದಲ್ಲಿ ನೈಜವಾದ ಕಟ್ಟಡ ಕಾರ್ಮಿಕರ ಸವಲತ್ತನ್ನು ಕೊಡಿಸಿದ್ದಾರೆ ಇಲ್ಲಿ? ನೋಡಿ, ನಾನು ಕಳೆದ ಒಂದು 6 ವರ್ಷದ ಅನುಭವ ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಸಂಘಟನೆಯಲ್ಲಿ ಇಲ್ಲ ಅಂತೇಳಿ. ಕಳೆದ 6 ವರ್ಷದ ಹಿಂದೆ ಇದೇ ಕೊರೋನಾ ಸಂದರ್ಭದಲ್ಲಿ ನಾನು ಮನೆಯಲ್ಲಿದ್ದೆ. ನಮ್ಮ ರೀತಿ ಕಟ್ಟಡ ಕಾರ್ಮಿಕರು ಮನೆಯಲ್ಲಿದ್ದರು. ಆಟೋ ಡ್ರೈವರ್ಸ್ಗಳು, ಕ್ಯಾಬ್ ಡ್ರೈವರ್ಸ್ಗಳು ಇವರೆಲ್ಲ ಮನೇಲಿ ಇರ್ತಾರೆ. ಅವರಿಗೆ ಸರ್ಕಾರದಿಂದ ಅಕ್ಕಿ ಮತ್ತು ಹಾಲು 2 ವಿತರಣೆ ಮಾಡ್ತಿತ್ತು.
ಆ ಅನ್ನ ಮಾಡ್ಕೊಂಡು ಬರೀ ಹಾಲು ಕುಡಿಯೋಕ್ಕಾಗಲ್ಲ ಅಂತೇಳಿ ನಾನು ನಮ್ಮ ಮೈಸೂರಿನ ಹಿರಿಯ ಪತ್ರಕರ್ತರೊಬ್ಬರು ಇರ್ತಾರೆ, BS ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿರ್ತಾರೆ, ಅವರಲ್ಲಿ ಇವರು ಸಲಹೆಗಾರರಾಗಿರ್ತಾರೆ, ಮುಖ್ಯಮಂತ್ರಿಗಳ ಸಲಹೆಗಾರರಾಗಿರ್ತಾರೆ. ಅವರಿಗೆ ಒಂದು ವಾಟ್ಸಪ್ ಮಾಡಿ ಮನವಿ ಮಾಡ್ತೀನಿ, ಸರ್ ಈ ಥರ ಕಟ್ಟಡ ಕಾರ್ಮಿಕರು, ಆಟೋ ಡ್ರೈವರ್ಗಳು ತುಂಬ ಸಂಕಷ್ಟದಲ್ಲಿದ್ದಾರೆ, ಅವ್ರ ಹೆಸರು ಮರಂಕಲ್ ಅಂತೇಳಿ ಮುಖ್ಯಮಂತ್ರಿಗಳ ಸಲಹೆಗಾರರಾಗಿರ್ತಾರೆ, ಅವ್ರಿಗೆ ಒಂದು ಫೋನ್ ಮಾಡಿ ನಂತರ ವಾಟ್ಸಪ್ಪು ಮಾಡ್ತೀನಿ. ಏನಾಗಬೇಕು ರಾಜು ಅಂತ ಕೇಳ್ತಾರೆ. ಸರ್ ಈ ಥರ ಅವರೇ ಸರ್ ಅನ್ನ ಅಕ್ಕಿ ಕೊಡ್ತಾರೆ, ಅನ್ನ ಬೇಯಿಸ್ಕೊಂಡು ತಿಂದರೆ ಸಾಂಬಾರು ಬೇಡ ಸರ್, ಏನು ಸರ್ ಇದು ಏನು ಮಾಡ್ಬೇಕು ಹೇಳ್ರಿ ಅಂತ ಕೇಳ್ತಾರೆ. ಆಗ ನಾನು ಒಂದು 50,000 ರೂಪಾಯಿನಾದ್ರು ಅವರು ಅಕೌಂಟ್ಗೆ ಹಾಕಿದ್ರೆ ಅವ್ರ ತಿಂಗಳ ಖರ್ಚಿಗೆ ಅನುಕೂಲ ಆಗುತ್ತೆ. ಅವರು ತಡ ಮಾಡ್ದೇನೆ ನಾನು ಏಪ್ರಿಲ್ 19ನೇ ತಾರೀಕು ಅವರಿಗೆ ಮನವಿ ಮಾಡ್ತೀನಿ, ಮೇ 9ನೇ ತಾರೀಕು ಎಲ್ಲರ ಖಾತೆಗೂ 5,000 ರೂಪಾಯಿ ಆದೇಶ ಆಗುತ್ತೆ, ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗುತ್ತೆ. ಕಟ್ಟಡ ಕಾರ್ಮಿಕರಲ್ಲದೆ ಆಟೋ ಡ್ರೈವರ್, ಕ್ಯಾಬ್ ಡ್ರೈವರ್ಸ್ಗಳಿಗೂ ಸಹ ನನ್ನ ಮನವಿ ಮೂಲಕ ಇಡೀ ರಾಜ್ಯಕ್ಕೆ 5,000 ಕೊಡಿಸಿದ ಹೆಮ್ಮೆ ನನ್ನ ಸಂಘಟನೆಯ ಸ್ಫೂರ್ತಿಯಿಂದ ಆಗಿದೆ. ಆಮೇಲೆ ಅವರೆಲ್ಲ ಇದು ಮಾಡಿದ್ರಲ್ಲ, ಅದನ್ನೆಲ್ಲ ಸ್ವಲ್ಪ ಅದೇ ಈಗ 5,000 ಕೊಟ್ಟರು, ಆಮೇಲೆ 3,000 ಕೊಟ್ಟರು. ಆ ನಂತರದಲ್ಲಿ ಎರಡನೇ ಹಂತದ ಕೊರೋನಾದಲ್ಲಿ ಎರಡನೇ ಹಂತದಲ್ಲಿ 3,000 ರೂಪಾಯಿ ಬಿಡುಗಡೆ ಆಗೋದಕ್ಕೂ ಮುನ್ನ 5,000 ರೂಪಾಯಿ ಸರಿಯಾಗಿ ಕಾರ್ಮಿಕ ಇಲಾಖೆಯಿಂದ ಫಲಾನುಭವಿಗಳಿಗೆ ತಲುಪಿರಲಿಲ್ಲ. ಈ ಅರ್ಜಿನ ಕರೆದು ಒಂದು ಡ್ರಮ್ನಲ್ಲಿ ತುಂಬಿಡ್ತಾರೆ, ಅರ್ಜಿನ ಸ್ಕೂಟ್ನಿ ಮಾಡೋಕ್ಕಾಗಿರಲ್ಲ. ಅದನ್ನು ಒಂದಿನ ನಾನು ಕುವೆಂಪು ನಗರದಲ್ಲಿ ಹೋಗಿ ಗಮನಿಸಿದಾಗ ಆ ಅರ್ಜಿಗಳು ಹಾಗೆ ಡ್ರಮ್ನಲ್ಲಿತ್ತು. ಆಗ ನನಗೆ ಬೇಸರ ಆಗಿ ನಾನು ನೇರವಾಗಿ ಆಗ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾಗಿದ್ದಂತಹ ಸೆಲ್ವಕುಮಾರ್ ಅವರಲ್ಲಿ ಒಂದು ಮನವಿ ಮಾಡ್ತೀನಿ, ಸರ್ ಈ ಥರ ಅರ್ಜಿಗಳನ್ನ ಕರೆದಿದ್ದಾರೆ, ಸರ್ಕಾರದಿಂದ 5,000 ರೂಪಾಯಿ ಪರಿಹಾರ ನಿಗದಿ ಆಗಿದೆ, ಆದ್ರೂ ವಿಲೇವಾರಿ ಆಗೋಕ್ಕಾಗ್ತಾಯಿಲ್ಲ, ಅದರಿಂದ ದಯಮಾಡಿ ಅವರ ಖಾತೆಗಳಿಗೆ ವರ್ಗಾವಣೆ ಮಾಡಲಿಕ್ಕೆ ಅಂತೇಳಿ ನಾನು ಮನವಿ ಮಾಡ್ತೀನಿ. ತತ್ಕ್ಷಣ ಅಂದಿನ ಕಾರ್ಮಿಕ ಆಯುಕ್ತರಾಗಿದ್ದಂಥ ಅಕ್ರಮ್ ಪಾಷಾರವರಿಗೆ ದೂರವಾಣಿ ಮೂಲಕ ಕರೆ ಮಾಡಿ ನನ್ನನ್ನೂ ಸಹ ಲೈನ್ನಲ್ಲೇ ಉಳಿಸ್ಕೊಂಡು ಅವ್ರಿಗೆ ಹೇಳ್ತಾರೆ, ನಮ್ಮ ರಾಜು ಅಂತೇಳಿ ಮೈಸೂರಿಂದ ಫೋನಲ್ಲಿದ್ದಾರೆ, ಕಟ್ಟಡ ಕಾರ್ಮಿಕರಿಗೆ ಏನು 5,000 ರೂಪಾಯಿ ಕೊಟ್ಟಿದ್ದೀವಿ, ಆ ಪರಿಹಾರ ತಲುಪಿಲ್ಲ, ಅರ್ಜಿಗಳು ಎಲ್ಲ ಡ್ರಮ್ನಲ್ಲೇ ತುಂಬ ಮಡಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಸರ್ ಈಗ ಏನು ಮಾಡ್ಬೋದು ಸರ್? ಅವ್ರು ಹೇಳ್ತಿದ್ದಾರೆ ಖಾತೆಗಳು ಎಲ್ಲರ ಹತ್ರನೂ ಇದೆ, ಆ ಖಾತೆಗಳಿಗೆ ವರ್ಗಾವಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸರ್ ಇವತ್ತೇ ಮಾಡ್ತೀನಿ ಸರ್ ಅಂತ ಅಂದ್ಬಿಟ್ಟು ಆ ದಿನದಿಂದ ರಾಜ್ಯಾದ್ಯಂತ ಖಾತೆಗಳಿಗೆ ವರ್ಗಾವಣೆಯಾಗಿ 5,000 ರೂಪಾಯಿನೂ ತಲುಪಿತು. ನಂತರದ 3,000 ರೂಪಾಯಿನೂ ಯಾವುದೇ ಅಡೆತಡೆ ಇಲ್ಲದೆ ಕಾರ್ಮಿಕರು ಹಾಗೂ ಆಟೋ ಡ್ರೈವರ್, ಕ್ಯಾಬ್ ಡ್ರೈವರ್ಗಳಿಗೂ ತಲುಪಿತು. ಇದು ನನಗೆ ಹೆಮ್ಮೆ ಕೊಡುವಂಥ ವಿಷಯ. ಈಗ ಸಚಿವರು ಶಿವರಾಮೇಶ್ವರ ಅವರಿದ್ದಾಗ ಅವರು ಯಾವ ರೀತಿ ಕಾರ್ಮಿಕರ ಬಗ್ಗೆ ಸವಲತ್ತುಗಳನ್ನ ದೊರಕಿಸ್ಕೊಡೋದ್ರಲ್ಲಿ ಸಫಲರಾದರು, ಅದ್ರ ಬಗ್ಗೆ ಸ್ವಲ್ಪ ನೋಡಿ. ನಾವು ಕಾರ್ಮಿಕ ಸಚಿವ ಹೆಬ್ಬಾರ್ ಅವ್ರನ್ನ ಬೆಳಗ್ಗೆ ಅವ್ರ ಮನೆಯಲ್ಲಿ ಭೇಟಿ ಮಾಡ್ತೀವಿ. ನಮಗೆ ಕಾರ್ಮಿಕರಿಗೆ ಆಗ ಸತ್ತವ್ರಿಗೆ 50,000, ಮದುವೆಗೂ 50,000 ಅಂತ ಹೇಳಿ ನಿಗದಿ ಮಾಡಿರ್ತಾರೆ. ನಾವು ನಮ್ಮ ಸಂಘಟನೆಯಿಂದ ಹೋಗಿ ಅವ್ರಿಗೆ ಒತ್ತಾಯ ಮಾಡ್ತೀವಿ, ಸರ್ ಈ ಥರ ನಕಲಿ ಕಾರ್ಡ್ಗಳೈತೆ, ಎಲ್ಲ ಕುಂತಿರೋರು, ನಿಂತಿರೋರು, ಮಲಗಿರೋರು, ಗೇಮ್ ಮಾಡೋರು ಇವರೆಲ್ಲ ಕಟ್ಟಡ ಕಾರ್ಮಿಕರಾಗಿ ನೋಂದಾಯಿಸ್ಕೊಂಡ್ಬಿಟ್ಟವ್ರೆ, ಅವನ್ನೆಲ್ಲ ತೆಗೆದಾಕಿ ಅಸಲಿ ಕಾರ್ಮಿಕರನ್ನ ಉಳಿಸ್ಕೊಂಡು ನಕಲಿ ಕಾರ್ಮಿಕರನ್ನ ತೆಗೆಯಂಥ ಕೆಲಸ ಆಗಬೇಕು. ಆಯಿತು ಅದನ್ನು ಮಾಡ್ತೀನಿ ಬಿಡ್ರಿ, ಮತ್ತೇನ್ರಿ ಅಂತ ಕೇಳ್ತಾರೆ. ಆಗ ನಾವು ನೋಡಿ ಸರ್ ನೀವು ಕೊಡ್ತಾ ಇರೋದು 50,000 ರೂಪಾಯಿ ಸಾಲದು, ಸತ್ತವ್ರಿಗೆ 1,00,000 ಪರಿಹಾರ ಕೊಡಿ, ಮದುವೆಗೆ 75,000 ರೂಪಾಯಿ ಮಾಡಿ ಅಂತ ಕೇಳ್ತೀವಿ. ಆಗ ಅವರು ಇಲ್ಲ ಮಾತಾಡ್ತೀನಿ ನಾನು ಬೊಮ್ಮೆಯವ್ರ ಜೊತೆಲಿ ಅಂತ ಅಂದ್ಬಿಟ್ಟು ಮಾಡ್ತಾರೆ. ಅದಾಗಿ ಒಂದು 15 ದಿನದಲ್ಲಿ ಅವರು ಸತ್ತವ್ರಿಗೆ 75,000 ರೂಪಾಯಿ, ಮದುವೆಗೆ 60,000 ರೂಪಾಯಿ ನಿಗದಿ ಮಾಡ್ತಾರೆ. ಆ ನಿಗದಿ ಮಾಡಿದ್ದು ಕ್ರೆಡಿಟು ನಮ್ಮ ಸಂಘಕ್ಕೆ ಸೇರಬೇಕು, ಇಡೀ ರಾಜ್ಯಾದ್ಯಂತ ಈ ವಿಸ್ತರಣೆ ಬಂದಿದೆ. ಇದರಲ್ಲಿ ನಮಗೆ ಖುಷಿ ಇದೆ. ನನಗೇನೆಂದರೆ ಇದರಲ್ಲಿ ಯಾವುದೇ ಲಾಭ ಇಲ್ಲ, ಆದರೆ ನನಗೆ ಮನಃಶಾಂತಿ, ಮನಸ್ಸು ಆರೋಗ್ಯ, ಕಟ್ಟಡ ಕಾರ್ಮಿಕರ ಆಶೀರ್ವಾದ ನನ್ನ ಮೇಲಿದೆ ಅಷ್ಟೇ. ನಾನು ಶ್ರಮಿಕರಿಗೋಸ್ಕರ ನನ್ನ ಸೇವೆ ಈ ಮೂಲಕ ತಲುಪಿಸ್ತಾ ಇದ್ದೀನಿ. ಆಮೇಲೆ ಸಿದ್ದರಾಮಯ್ಯ ಅವರು ತದನಂತರ ನಾನು ಸಂತೋಷ್ ಲಾಡ್ ಅವ್ರನ್ನ ಭೇಟಿ ಮಾಡ್ತೀನಿ. ಈ ಫೀಸ್ಗಳನ್ನ ಕಡಿತ ಮಾಡಿರ್ತಾರೆ, ಆಗ ಅವರು ಅಷ್ಟೇನು ನಮ್ಮ ಕಾರ್ಮಿಕರ ಇದಕ್ಕೆ ಸ್ಪಂದನೆ ಸ್ವಲ್ಪ ಕಡಿಮೆ ಇತ್ತು. ನಾನು ಆಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡುವ ಅಂತೇಳಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದೆ. ಕಳೆದ ವರ್ಷ ಬಜೆಟ್ನಲ್ಲಿ ಸರ್ ಈ ಥರ ಐತೆ ಮುಖ್ಯಮಂತ್ರಿಗಳೇ, ನಮ್ಮ ಕಟ್ಟಡ ಕಾರ್ಮಿಕರಿಗೆ 75,000 ರೂಪಾಯಿ ಮರಣದ್ದು ಕೊಡ್ತಾ ಇದ್ದಾರೆ,
ಮದುವೆಗೂ ಒಂದು ಸ್ವಲ್ಪ ನೀವು ಇದನ್ನು ಮಾಡಬೇಕು, ಮತ್ತು ಮಕ್ಕಳ ಫೀಸ್ಗೂ ಸ್ವಲ್ಪ ಈ ಕಡಿತಗೊಳಿಸಿರೋದನ್ನ ಪೂರ್ಣಗೊಳಿಸ್ಕೊಡಿ ಅಂತ ಕೇಳ್ತೀವಿ. ಅದಕ್ಕೆ ಅವರು ಇಲ್ಲ ಸತ್ತಿರೋದು ಎಷ್ಟೈತಿ ಅಂತ ಕೇಳ್ತಾರೆ. 75,000 ಆಯಿತು, ಆಯಿತು ಹೋಗಿ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಬಜೆಟ್ನಲ್ಲಿ 1.5 ಲಕ್ಷ ಘೋಷಣೆ ಮಾಡ್ತಾರೆ. ಅದು ನನಗೆ ನನ್ನ ಕಟ್ಟಡ ಕಾರ್ಮಿಕರಿಗೆ ತಲುಪಿಸಿದಂಥ ನನ್ನ ಮೇಲೆ ಇಟ್ಟಂಥ ನಂಬಿಕೆಗೆ ಕೊಟ್ಟಂಥ ಗೌರವ ಮುಖ್ಯಮಂತ್ರಿಗಳು ಅಂತೇಳಿ ನಾನು ಭಾವನೆ ಮಾಡ್ತೀನಿ. ಈಗ ನೈಜ ಫಲಾನುಭವಿಗಳು ಇದರಿಂದ ಕಾರ್ಮಿಕ ಇಲಾಖೆಯಿಂದ ಸವಲತ್ತನ್ನ ಪಡಿಬೇಕಾದ್ರೆ ಮಧ್ಯವರ್ತಿಗಳ ಮೂಲಕ ಸವಲತ್ತನ್ನ ವಿತರಣೆ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಅಪವಾದ. ನಾನು ತಮ್ಮ ಮೂಲಕ ಮತ್ತೊಮ್ಮೆ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರದಲ್ಲಿ ನನ್ನ ಮನವಿ ಇಷ್ಟೇ, ಈ ಮಧ್ಯವರ್ತಿಗಳ ಹಾವಳಿಗೆ ನಮ್ಮ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳೇ ಕಾರಣ. ನೋಡಿ, ಅಂಬೇಡ್ಕರ್ ಸೇವಾ ಕೇಂದ್ರ ಅಂತ ಮಾಡಿದ್ದಾರೆ. ಅಂಬೇಡ್ಕರ್ ಸೇವಾ ಕೇಂದ್ರದಲ್ಲಿ ಉಚಿತವಾಗಿ ಎಲ್ಲ ರೀತಿಯ ಸವಲತ್ತುಗಳಿಗೆ ಅರ್ಜಿಗಳನ್ನ ಕೊಡ್ಬೋದು ಅಂತ ಹೇಳ್ತಾರೆ. ಆದರೆ ನಮ್ಮಲ್ಲೇ ಇರೋಂಥ ಅಧಿಕಾರಿಗಳು ನೀವು ಅಲ್ಲೋಗಿ ಇಲ್ಲೋಗಿ ಇವ್ರ ಹತ್ರ ಮಾಡಿಸಿ ಅವ್ರ ಹತ್ರ ಮಾಡಿಸಿ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಇದು ದಿಕ್ತಪ್ಪಿಸುವಂಥ ಕಟ್ಟಡ ಕಾರ್ಮಿಕರಿಗೆ ಅಲಿಸುವಂಥ ಕೆಲಸಗಳನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ಇದು ಕಡಿವಾಣ ಹಾಕಬೇಕು. ಒಂದು. ಎರಡನೇದು, ಈ ಕಾರ್ಮಿಕ ಇಲಾಖೆಯಲ್ಲಿ ಸವಲತ್ತು ಪಡಿಬೇಕಂದ್ರೂ ಕೆಲವು ಅಧಿಕಾರಿಗಳು ನಮ್ಮ ಕಟ್ಟಡ ಕಾರ್ಮಿಕರ ಹತ್ರ ಲಂಚದ ಬೇಡಿಕೆ ಇಡ್ತಾ ಇದ್ದಾರಂತೆ. ಅದು ರಾಜ್ಯಾದ್ಯಂತ ಕಡಿವಾಣ ಹಾಕಬೇಕು. ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಸರ್ಕಾರ ಆಗಲಿ ಇದನ್ನು ಕೂಡಲೇ ಗಮನಿಸಬೇಕು. ನಾನೊಬ್ಬ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷನಾಗಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸದಸ್ಯನೂ ಸಂಯೋಜಕರಾಗಿ ನಿಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ನಮ್ಮ ಶ್ರಮಿಕರಿಗೆ ನೀವು ಆಶ್ರಯದಾತರಾಗಿ ಅನುಕೂಲ ಮಾಡಿಕೊಡಿ. ಸರ್ಕಾರ ರಚನೆಗೆ ನಮ್ಮ ಪಾತ್ರ ಹೆಚ್ಚಾಗಿರುತ್ತೆ ಅನ್ನೋ ಅರಿವು ತಮ್ಮಲ್ಲಿ ಬರಬೇಕು, ಮೂಡಬೇಕು ಅನ್ನೋ ರೀತಿಯ ನಡವಳಿಕೆಗಳು ನಿಮ್ಮಿಂದ ನಮಗಾಗಲಿ ಅಂತೇಳಿ ಭಾವಿಸ್ತೀನಿ. ಈಗ ಮುಂದಿನ ದಿನಗಳಲ್ಲಿ ಸರ್ಕಾರದ ಕಾಂಗ್ರೆಸ್ ಪಕ್ಷದಿಂದ ವತಿಯಿಂದ ಏನೇನು ಕಟ್ಟಡ ಕಾರ್ಮಿಕರಿಗೆ ಏನೇನು ಸವಲತ್ತುಗಳು ಬೇಕು ಅಂತ ನೀವು ಆಚರಿಸ್ತೀವಿ. ನಾನು ನಮ್ಮ ಏನು ಶ್ರಮಿಕ ಕಟ್ಟಡ ಕಾರ್ಮಿಕರಿದ್ದಾರೆ, ಕೆಲವರು ಇನ್ನೂ ಬಾಡಿಗೆ ಮನೆಗಳಿದ್ದಾರೆ. ಅವ್ರಿಗೆ ಅವ್ರದ್ದೇ ಆದಂಥ ಮನೆಗಳನ್ನ ಹೊಂದುವುದಕ್ಕೆ ನಮ್ಮ ಸರ್ಕಾರ ಗುಂಪು ಮನೆಗಳನ್ನ ನಿರ್ಮಾಣ ಮಾಡಿ ರಿಯಾಯಿತಿ ದರದಲ್ಲಿ ವಸತಿ ರಹಿತರಿಗೆ, ವಸತಿ ಇರುವವರು ಬೇಡ, ವಸತಿ ರಹಿತರಿಗೆ ಒಂದೊಂದು ಮನೆಯನ್ನು ವಿತರಣೆ ಮಾಡಬೇಕು. ರಿಯಾಯಿತಿ ದರದಲ್ಲಿ ಮಾಡಿ, ಉಚಿತವಾಗಿ ನಮಗೆ ಬೇಡ. ಯಾಕೆಂದರೆ ನಮಗೆ ದುಡಿಯೋಕ್ಕೆ ಶಕ್ತಿ ಕೊಟ್ಟಿದ್ದೀರಿ, ಶಕ್ತಿ ಕೊಟ್ಟವನೇ ಭಗವಂತ. ಆದರೆ ನಮಗೆ ನೀವು ಸವಲತ್ತು ಕೊಡ್ತಿದ್ದೀರಿ, ಅದಕ್ಕೆ ನಾವು ಕೃತಜ್ಞರಾಗಿ ಇರಬೇಕು ಅನ್ನೋದಾದರೆ ಒಂದೊಂದು ವಸತಿನ ಕಲ್ಪಿಸ್ಕೊಡಿ ಅಂತೇಳಿ ನಮ್ಮ ಒತ್ತಾಯ. ಥ್ಯಾಂಕ್ ಯು ಸರ್.